ಎಲ್ಲ ಒಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕಾ ಪಿ ಸಿ ಎಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇಂದು ನಡೆದ ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ 2026ರ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಸಂಪೂರ್ಣ ಕೀ ಉತ್ತರ ಕೊಡ್ತೀನಿ ನಿಮಗೆ, ಕೊನೆಯವರೆಗೆ ನೋಡಿ. ಎಲ್ಲ ಸರಿಯಾದ ಉತ್ತರ ನೋಡೋಣ, ತಪ್ಪದೆ ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರ ಅಥವಾ ಚಾನಲ್ ನೋಡ್ಕೊಳ್ಳೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದ್ರ ನಿಮಗೆ ನಿಮ್ಮದು ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ ಮುಖ್ಯವಾಗಿದೆ. ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಎಲ್ಲ ವಿಷಯಗಳ ಪರ್ಸೆಂಟೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಬರುವಂಥ ಪ್ರಶ್ನೆಗಳು ಅಷ್ಟೇ ಇಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದು ಒಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ಡೋರ್ಸ್ ಇರ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಮನೆಗೆ 10th ಸೆಕೆಂಡ್ ಪಿ ಯು ಸಿಯಲ್ಲಿ ಅವ್ರಿಗೆಲ್ಲರೂ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ, ನೋಡ್ತಾ ಹೋಗೋಣ. ಒಂದನೇ ಮೇಲೆ ನಿಮಗೆ 10 ಮಲ್ಟಿಪಲ್ ಕ್ವಶನ್ ಇದ್ದು 10 ಉಪಯೋಗ ಪ್ರಶ್ನೆಗಳು. ಒಂದನೇ ಪ್ರಶ್ನೆ, ಇದರಿಂದ ಪರಿಮಳವನ್ನು ಅರಿಯಬಹುದು. ಯಾವುದಾಗಿರ್ಬೋದು? ಇದು ಆಪ್ಷನ್ ಎ ಪುಷ್ಪದಿಂದ ಸರಿಯಾದ ಉತ್ತರ. ಮತ್ತು ಕಮೆಂಟ್ ಕೂಡ ಮಾಡಿ, ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತವೆ, ಅಂದಾಜು ಎಷ್ಟು ಮಾರ್ಕ್ಸ್ ಬರ್ಬೋದು ಕಮೆಂಟ್ ಮಾಡಿ. ಜೊತೆಗೆ ಫ್ರೆಂಡ್ಸ್ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಗೊತ್ತಿರೋದಿಲ್ಲ ಕೂಡ ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಅಂತ ಖಂಡಿತ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ಇದ್ದಾರೆ ಎಲ್ಲರಿಗೂ ಶೇರ್ ಮಾಡಿ. ಕ್ವಶನ್ ನಂಬರ್ 2 ಏನಾಗ್ಬೋದು? ಇದು ಈ ಪದ್ಯವಾಕ್ಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾದ ಜೋಡಿಯಾಗಿವೆ? ಇದು ಉತ್ತರ ಆಪ್ಷನ್ ಇ ಆಗ್ತದೆ. ಆಪ್ಷನ್ ಇ 2 ಮತ್ತು 4 ಸರಿ. ನಂತರ ಪ್ರಶ್ನೆ 3, ಜಾಲೆ ರಸವಾದ ಹೇಗಿರುತ್ತದೆ? ಇದು ಆಪ್ಷನ್ ಇ ವಿಷಯದಂತೆ ಸರಿಯಾದ ಉತ್ತರ. ಪ್ರಶ್ನೆ 4, ಜೀಸಸ್ ಶಿಲುಬೆ ಬಗೆಹರಿಸಿದವರು ಇವರ ವಕಾಲತ್ತು ನಡೆಸಿದವರು. ಯಾವುದಾಗ್ಬೋದು? ಇದು ಆಪ್ಷನ್ ಇ ಆಗ್ತದೆ, ಬರಬ್ಬನ ಸರಿಯಾದ ಉತ್ತರ. ಪ್ರಶ್ನೆ 5, ಕವಯತ್ರಿ ಸುಕನ್ಯಾ ಮಾರುತಿ ಹೇಳುವಂತೆ ಜನರಿಗೆ ಇದಕ್ಕೆ ಗತಿಯಿಲ್ಲ. ಯಾವುದಕ್ಕೆ ಗತಿಯಿಲ್ಲ? 5ನೇದು ಆಪ್ಷನ್ ಇ, ಗಂಜಿ ಗತಿಯಿಲ್ಲ. ಪ್ರಶ್ನೆ 6, ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರು ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ. ಡಾಕ್ಟರ್ ಚಂದ್ರಪ್ಪನವರ ಈ ಮಾತುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ? ಯಾವುದಾಗ್ಬೋದು? ಇದು 6ನೇದು ಪ್ರಶ್ನೆ ಅ ಆಗ್ತದೆ. ಆಪ್ಷನ್ ಅ, ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಭಿಮಾನ ಅದು. ಪ್ರಶ್ನೆ 7, ಇದು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು. ಯಾವುದಾಗಿರ್ಬೋದು? ಇದು ಆಪ್ಷನ್ ಇ, ವಿಂಗ್ಸ್ ಆಫ್ ಫೈರ್ ಸರಿಯಾದ ಉತ್ತರ. ಪ್ರಶ್ನೆ 8, ನಿರೂಪಕರ ಗೆಳೆಯ ಪ್ರಕಾಶ್ ಇವರು ಏನಾಗಿದ್ದರು ಅವರು? ಪ್ರಶ್ನೆ 8 ಇದು ಅ ಆಗ್ತದೆ, ಇಕಾಲಜಿಸ್ಟ್ ಸರಿಯಾದ ಉತ್ತರ. ಪ್ರಶ್ನೆ 9, ಆನೆ ಶಾಸ್ತ್ರದವನು ಹೀಗೆಂದು ಬಯಸಿ ನುಡಿದಿದ್ದ. ಏನೆಂದು ನುಡಿದಿದ್ದ ಅವನು? ಆಪ್ಷನ್ ಇ, ಈ ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ತಾರೆ ಸರಿಯಾದ ಉತ್ತರ. ಪ್ರಶ್ನೆ 10, ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವೆ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ ಸರ್ವಿಸ್ನಲ್ಲಿ ಎಷ್ಟು ಸಾರಿ ಗಮನಕ್ಕೆ ಬಂದಿದ್ದು, ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಇಲ್ಲಿ ಆನೆಯನ್ನು ಕುರಿತು ಹೇಳಿರುವ ಮಾತಿನಲ್ಲಿ ಮೂಡುವ ಭಾವವೆಂದರೆ ಇದು ಆಪ್ಷನ್ ಏನಾಗ್ಬೋದು? ಆಪ್ಷನ್ 2ನೇದು, ಆನೆ ದೊಡ್ಡ ಪ್ರಾಣಿ, ಅದು ಗದ್ದಲ ಮಾಡಿಕೊಂಡೇ ಓಡಾಡುತ್ತದೆ. ಇದು ಸರಿಯಾದ ಉತ್ತರ. ಪ್ರಶ್ನೆ ಆ ಬಿಟ್ಟಸ್ಥಳ ಪ್ರಶ್ನೆಗಳು 5 ಇದು ಟೋಟಲಾಗಿ 5 ಅಂಕ, ಪ್ರತಿಯೊಂದಕ್ಕೆ 1 ಅಂಕ. ಪ್ರಶ್ನೆ 11, ದುರಾಸೆ ಹುಡುಗನನ್ನು ನಿರಾಕರಿಸಿದವರು ಯಾರು? ನಿಶಾ ಶರ್ಮಾ ಸರಿಯಾದ ಉತ್ತರ. ಪ್ರಶ್ನೆ 12, ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಯಾರು? CNR ರಾವ್ ಸರಿಯಾದ ಉತ್ತರ. ಪ್ರಶ್ನೆ 13, ದನಿಗಳು ಹೊಳೆಯ ಹೂಳೆತ್ತಲು ಸೂಚಿಸಿದ್ದು ಯಾರಿಗೆ? ಕುದುಪನಿಗೆ. ನಂತರ ಪ್ರಶ್ನೆ 14, ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಹೇಳಿದಳು. ಯಾವ ಕತೆ? ಆಪ್ಷನ್ ನೋಡಿ, ಮಹಾಭಾರತದ ಕತೆ ಅದು, ರಾಮಾಯಣ ಕತೆ ಅದು. ಅರ್ಥ ಆಯ್ತಾ? ತುಂಬ ಜನ ಮಹಾಭಾರತ ಬರೆದಿದ್ದಾರೆ, ಮಹಾಭಾರತ ಅಲ್ಲ, ಅದು ರಾಮಾಯಣದ ಕತೆ. ಅರ್ಥ ಆಯ್ತಾ? ರಾಮಾಯಣ ಸರಿಯಾದ ಉತ್ತರ. ನಂತರ ಪ್ರಶ್ನೆ 15, ವೀರೇಂದ್ರ ಸಿಂಪಿಯವರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಡ್ಯಾಶ್ ಇದ್ದಂತೆ. ಏನಿದ್ದಂತೆ? ಏನು ಕೊಟ್ಟಿದ್ದಾರೆ ನೋಡಿ ಅವರು? ಇದು ವಾರ್ತಾ ಇಲಾಖೆ. ನಂತರ ಹೊಂದಿಸಿ ಬರೀರಿ. ಟೋಟಲಾಗಿ 5 ಮಾರ್ಕ್ಸ್ ಕೊಟ್ಟಿದ್ರು. ಹೇಳಿದ್ದು ನಿಮಗೆ ಆಲ್ಮೋಸ್ಟ್ ಬರ್ತಾವಂತ. ಸೇಮ್ ಕ್ವಶನ್ ರಿಪೀಟ್ ಆಗಿ ನೋಡಿ. ಕದಡ ಸೆಲ್ಲೆಂ ತಿಳಿಯುವಂಥದ್ದೇ ಇದೇನಾಗ್ಬೋದು? ಇದು ಹೊಂದಿಸಿ ಬರೀರಿ. ಇಲ್ಲಿ ನಿಮಗೆ ಒಂದು ಕಡೆ ಪಾಠದ ಪದ್ಯದ ಹೆಸರು, ಇನ್ನೊಂದು ಕಡೆ ಕವಿ ಹೆಸರನ್ನ ಕೊಟ್ಟಿರ್ತಾ ಇದ್ರು. ಓಕೆ, ಇವು ಕೂಡ ಉತ್ತರ ಹೇಳ್ತೀನಿ ಕೇಳಿ. ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಕದಡ ಸೆಲ್ಲೆಂ ತಿಳಿಯುವಂಥದ್ದೇ ಏನಾಗ್ಬೋದು? ಇದು 4ನೇದು ನಾಗಚಂದ್ರ ಸರಿಯಾದ ಉತ್ತರ. ಆ ಕ್ವಶನು ಪುಲಿಗೆರೆ ಸೋಮನಾಥ ಏನಾಗ್ತದೆ? 5ನೇದು ನೋಡಿ, ಸೋಮೇಶ್ವರ ಶತಕ. ಪುರಂದರದಾಸರು ಏನಾಗ್ಬೋದು? 1ನೇದು ಜಾಲಿಯ ಮರದಂತೆ. ಮುಕ್ತ ಕಂಠ ಅನ್ನೋದು
6ನೇದು ನೋಡಿ, ಬೆಳಗು ಜಾವ, ಮುಕ್ತಕಂಠ ಬೆಳಗು ಜಾವ. ನಂತರ ಉ ಟಿ ಎಲ್ಲಪ್ಪ ಅನ್ನೋದು ಏನಾಗ್ಬೋದು, ಇದು ಟಿ ಎಲ್ಲಪ್ಪ ಅನ್ನೋದು 3ನೇದು ಹತ್ತಿ ಚಿತ್ತ ಮತ್ತು. ನಂತರ ಆ ಭಾಗ 2 ಪ್ರಶ್ನೆಗಳಿದ್ದು ನೋಡ್ಕೊಳ್ಳಿ. ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಕ್ವಶನ್ ಓದ್ಕೊಳ್ಳಿ. ಕಲ್ಕೊಂಡು ನಮ್ಮ ನೋಟ್ಸ್ಲಿ ಇರ್ತಾ ಅನ್ಕೋತೀನಿ. ತುಂಬಾ ಈಸಿ ಇದ್ದು ಅನ್ಕೋತೀನಿ. ಸ್ವತಃ ಕ್ವಶನ್ ಇದ್ದು ಬರೆದಿದ್ದಾಗ ಅನ್ಕೋತೀನಿ ನಾನು. ಕಮೆಂಟ್ ಮಾಡಿ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ಬೋದು, 80ಕ್ಕೆ ಎಷ್ಟು ಮಾರ್ಕ್ಸ್ ಬರ್ಬೋದು ಕಮೆಂಟ್ ಮಾಡಿ. ಒಂದು ಅಂದಾಜು ಕಮೆಂಟ್ ಹಾಕಿ. ಜೊತೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರಿಗೆ ಗೊತ್ತಿರೋದಿಲ್ಲ ಎಷ್ಟು ಮಾರ್ಕ್ಸ್ ಬರ್ತಾವಂತ. ಜೊತೆಗೆ 1 ಮಾರ್ಕ್ಸ್ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ಕೋತೀರಾ ಅರ್ಥ ಆಯ್ತು, ಅವನು ಕಮೆಂಟ್ ಮಾಡಿ. ಓಕೆ, ನೋಡ್ಕೊಳ್ಳಿ ಎಲ್ಲ ಕ್ವಶನ್ಗಳನ್ನ. ಡೈರೆಕ್ಟಾಗಿ ನಾನು ಭಾಷೆ ಭಾಗಕ್ಕೆ ಹೋಗ್ತೀನಿ, ವ್ಯಾಕರಣ ಭಾಗಕ್ಕೆ ಹೋಗ್ತೀನಿ. ವೆಯ್ಟ್ ಮಾಡಿ. ಡೈರೆಕ್ಟಾಗಿ ನಾವು ವ್ಯಾಕರಣ ಭಾಗಕ್ಕೆ ಹೋಗೋಣ. ನೋಡಿ, ಭಾಷೆ ತುಂಬ ಜನ ಇಲ್ಲಿ ಕೂಡ ಮಿಸ್ಟೇಕ್ ಮಾಡಿದ್ರೆ ಅನ್ಕೋತೀನಿ. ಸೊ ಆಲ್ಮೋಸ್ಟ್ ಈಸಿ ಇದು ಬರೀದೇ ಅನ್ಕೋತೀನಿ, ಅಥವಾ ಕ್ವಶನ್ ಇದ್ದು ಬರೀದ್ರೆ ಅನ್ಕೊಂಡಿದ್ದೀನಿ. 45ನೇ ಕ್ವಶನು, ಕೆಳಗಿನ 2 ಪದಗಳಿಗೆ ಸಮಾನಾರ್ಥಗಳನ್ನು ಬರೆಯಿರಿ. ಸಮಾನಾರ್ಥ ಕೇಳಿದ್ದಾರೆ. ಬಂಗಾರ, ಕಣ್ಣು, ಪುಷ್ಪ ಕೊಟ್ಟಿದ್ದಾರೆ. ಓಕೆ, ಉತ್ತರಗಳನ್ನ ಹೇಳ್ತೀನಿ. ಸೊ ಬಂಗಾರ ಅನ್ನೋದು ಏನಾಗ್ಬೋದು ಸಮಾನಾರ್ಥಕ. ಓಕೆ, ವೆಯ್ಟ್ ಮಾಡಿ. ಬಂಗಾರ ಅನ್ನೋದು ಚಿನ್ನ ಆಗ್ತದೆ, ಹೊನ್ನು ಆಗ್ತದೆ. ಹೊನ್ನು ಚಿನ್ನ 2 ಬರ್ತದೆ. ಆಮೇಲೆ ಕಣ್ಣು ಅನ್ನೋದು ನಯನ ಆಗ್ತದೆ, ಮತ್ತು ನೇತ್ರ. ನಯನ ಅಂದ್ರೆ ಸರಿಯಾದ ಉತ್ತರ, ನೇತ್ರ ಅಂದ್ರೆ ಸರಿಯಾದ ಉತ್ತರ. ಆಮೇಲೆ ಪುಷ್ಪಕ್ಕೇನಂತಾರೆ, ಹೂವು, ಕಮಲ ಇವೆಲ್ಲ ಬರ್ತವೆ. ಅರ್ಥ ಆಯ್ತಾ, ಹೂವು, ಪುಷ್ಪ, ಹೂವು. ಇನ್ನು ಪ್ರಶ್ನೆ 46, ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಗುಣವಾಚಕ ಪ್ರಶ್ನೆ ಕೇಳಿದ್ರು. ಕಲಿಭೀಮ, ಹೊಸನಿದ್ದೆ, ಕಿರುಹಾದಿ. ತುಂಬ ಈಸಿ ಅನ್ಕೋತೀನಿ ಇದು. ನೋಡಿ, ಕಲಿಭೀಮನಲ್ಲಿ ಕಲಿ ಗುಣವಾಚಕ, ಕಲಿ ಅಷ್ಟೇ, ಕಲಿ. ಇನ್ನು ಹೊಸನಿದ್ದೆಯಲ್ಲಿ ಹುಸಿ ಗುಣವಾಚಕ, ಹುಸಿ. ಕಿರುಹಾದಿಯಲ್ಲಿ ಕಿರು ಗುಣವಾಚಕ. ಕಲಿ, ಹುಸಿ, ಕಿರು ಇವು ಗುಣವಾಚಕಗಳು. ಪ್ರಶ್ನೆ 47, ಕೆಳಗಿನ 2 ಕ್ರಿಯಾಪದಗಳ ಧಾತು ರೂಪಗಳನ್ನು ಬರೆಯಿರಿ. ಧಾತು ರೂಪ ಕೇಳಿದ್ರು, ತುಂಬ ಈಸಿ. ಇದು ಕೂಡ ಸೇಮ್ ಆಗಿ ಇಲ್ಲಿ ಓದೋನಲ್ಲಿ ಏನು, ಓದೋನಲ್ಲಿ ಓದು ಧಾತು. ಅರ್ಥ ಆಯ್ತಾ. ಕ್ರಿಯಾಪದಗಳ ಧಾತು ರೂಪ ಯಾವುದು, ಓದು. ನಲಿಯುತ್ತದಲ್ಲಿ ನಲಿ, ಹಾಡುವಳು ಹಾಡು. ಅರ್ಥ ಆಯ್ತಾ. ಓದು, ನಲಿ, ಹಾಡು ಇವು ಧಾತು ರೂಪಗಳು. ನಂತರ 48, ಕೆಳಗಿನ 2 ಪದಗಳ ವಿಭಕ್ತಿಗಳನ್ನು ಹೆಸರಿಸಿ. ವಿಭಕ್ತಿಗಳನ್ನ ಕೇಳಿದ್ರು. 48ನೇ ಕ್ವಶನು, ಗುರುವಿಗೆ ಏನಾಗ್ತದೆ, ಚತುರ್ಥಿ ಆಗ್ತದೆ. ಗುರುವಿಗೆ ಚತುರ್ಥಿಗೆ ಅಂತ ಇದೆ ಅಲ್ವಾ, ಅದರಿಂದ ಗುರುವಿಗೆ ಚತುರ್ಥಿ. ವಿಶ್ವಾಸದಿಂದ, ಇಂದ ಅನ್ನೋದು ಏನದು, ತೃತೀಯ ವಿಭಕ್ತಿ. ನಂತರ ಗದ್ಯದೋಳ್ ಓಳ್ ಅಂತ ಬಂದಿದೆ. ಗದ್ಯದೋಳ್ ಏನಾಗ್ಬೋದು, ಇದು ಸಪ್ತಮಿ. ಓಳ್ ಅಂತ ಬಂದಾಗ ಸಪ್ತಮಿ ಆಗಿರ್ತದೆ. ಗುರುವಿಗೆ ಏನು ಚತುರ್ಥಿ, ವಿಶ್ವಾಸದಿಂದ ತೃತೀಯ, ಗದ್ಯದೋಳ್ ಸಪ್ತಮಿ. 49ನೇ ಕ್ವಶನು, ಕೆಳಗಿನ 2 ಪದಗಳ ತತ್ಸಮ ರೂಪ ಬರೆಯಿರಿ. ತದ್ಭವ ಕೊಟ್ಟಿದ್ದು, ತತ್ಸಮ ಕೇಳಿದ್ರು. ನೋಡೋಣ ಉತ್ತರಗಳನ್ನ. ರಾ ಅನ್ನೋದು ರಾಜ್ ಆಗ್ತದೆ. ಧನಿ ಅನ್ನೋದು ಧ್ವನಿ ಆಗ್ತದೆ, ಧ್ವನಿ. ಪಯಣ ಅನ್ನೋದು ಪ್ರಯಾಣ ಆಗ್ತದೆ. ರಾಯ, ರಾಜ, ಧನಿ, ಧ್ವನಿ, ಪಯಣ, ಪ್ರಯಾಣ. ನಂತರ 50ನೇ ಕ್ವಶನ್ನು, ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ಭಾಗದಲ್ಲಿ ಬಳಸಿ ಬರೆಯಿರಿ. ತುಂಬ ಈಸಿ ಇತ್ತು, ಸ್ವಂತಕ್ಕೆ ಮಾಡಿ ಬಂದ್ಕೋತೀನಿ. ನೋಡ್ಕೊಂಡಿರಿ. ದಾರಿದೀಪ, ಗಾಳಿ ಸುದ್ದಿ, ತಲೆದೂಗು ನಿಮ್ಮ ಸ್ವಂತಕ್ಕೆ ಬರೆದರೂ ಸರಿಯಾದ ಉತ್ತರ ಆಗ್ತದೆ. ನಂತರ ಪ್ರಬಂಧ ಕೊಟ್ಟಿದ್ರು ನಿಮಗೆ. ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಈಸಿ ತಂದ್ಕೋತೀನಿ. ಆಮೇಲೆ ತ್ಯಾಜ್ಯ ವಸ್ತುಗಳ ಮರುಬಳಕೆ ಅಗತ್ಯ. ಡೋಂಟ್ ವರಿ, ಆಲ್ಮೋಸ್ಟು ಬರೆದಿದ್ರೆ ಮಾರ್ಕ್ಸ್ ಕೊಡ್ತಾರೆ, ಮಾರ್ಕ್ಸಿನ ತೆಗೆಯೋದಿಲ್ಲ. ಓಕೆ, ಸೊ ಆಮೇಲೆ ಪತ್ರ ಇತ್ತು, ಒಂದು ವ್ಯಾವಹಾರಿಕ, ಒಂದು ವೈಯಕ್ತಿಕ. ಆಲ್ಮೋಸ್ಟು ಈಸಿ ತಂದ್ಕೋತೀನಿ. ಕಮೆಂಟ್ ಮಾಡಿ, ಎಕ್ಸಾಮ್ ಹೇಗಿತ್ತು, ಈಸಿ ಇತ್ತಾ, ಟಫ್ ಇತ್ತಾ, ಮತ್ತು 80 ಮಾರ್ಕ್ಸ್ಗೆ ಎಷ್ಟು ಪಡ್ಕೋತೀರಾ ಅಂದಾಜು ಕಮೆಂಟ್ ಹಾಕಿ. ಫ್ರೆಂಡ್ಸ್ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ಇಂಗ್ಲೀಷ್ ಕೂಡ ಹಾಕ್ತೀನಿ. ಕ್ವಶನ್ ಪೇಪರು, ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜು ಅವನು ಹಾಕಿರ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.